ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಅಂದರೆ, ಸರ್ಕಾರದಿಂದ ಎಲ್ರಿಗೂ ಕೂಡ ತುಂಬ ಖುಷಿಯಾಗುವಂಥ ಸುದ್ದಿ ಇದು. ದಿನ ಬಳಕೆ ವಸ್ತುಗಳಾಗ್ಬೋದು, ಆಹಾರ ಆಗ್ಬೋದು, ಯಾವುದೇ ರೇಟ್ ಜಾಸ್ತಿ ಆದರೂ ಕೂಡ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಯಾರ ಪೇಮೆಂಟು ಕೂಡ ಏನು ಜಾಸ್ತಿ ಇರಲ್ಲ ಇಲ್ಲಿ. ಹಾಗಾಗಿ ಗಂಡು ಮಕ್ಕಳಾಗ್ಬೋದು, ಹೆಣ್ಮಕ್ಳಾಗ್ಬೋದು, ವಯಸ್ಸಾದವ್ರು ಇರ್ಬೋದು, ಯಾರಿಗೇ ಆದರೂ ಕೂಡ ಅವರ ಜೇಬಲ್ಲಿ ದುಡ್ಡು ಕಡಿಮೆ ಆಗುತ್ತೆ, ಕತ್ರಿ ಬೀಳುತ್ತೆ ಅಂದರೆ ಯಾರಿಗೇ ಆದರೂ ಬೇಜಾರೇ ಅಲ್ವಾ. ಆದರೆ ಇಲ್ಲಿ ಸರ್ಕಾರ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರವಾಗಿ 60 ರೂಪಾಯಿ ಇರೋದನ್ನು 35 ರೂಪಾಯಿ ಮಾಡಿ ನಮಗೆಲ್ಲ ಹಂಚ್ತಾ ಇದ್ದಾರೆ. ಅಂದರೆ ಅದು ಸಿಹಿ ಸುದ್ದಿನೇ ಅಲ್ವಾ. ಏನು ಅಂತ ಅಂದರೆ, ನಾವು ಅಡುಗೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ಸ್ಕೊಳೋಂಥ ಈರುಳ್ಳಿ ಇವಾಗ KG 60 ರೂಪಾಯಿ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೆ ಅದನ್ನು ಸರ್ಕಾರ ಮೊಬೈಲ್ ವ್ಯಾನ್ ಮೂಲಕ ವಾರ್ಡ್ಗೆ, ಏರಿಯಾ ಸರ್ಕಲ್ಗಳಿಗೆ ಮೊಬೈಲ್ ವ್ಯಾನ್ ಮೂಲಕ ನಮಗೆ ತಲುಪಿಸ್ತಾ ಇದ್ದಾರೆ. ಬರ್ರಿ 35 ರೂಪಾಯಿಗೆ. ದಯವಿಟ್ಟು ನಿಮ್ಮ ಏರಿಯಾದ ಸರ್ಕಲ್ಗಳಲ್ಲಿ ಎಲ್ಲರೂ ಕೂಡ ಹೋಗಿ ಇದನ್ನು ಸರ್ಚ್ ಮಾಡಿ, ಬಂದಿದೆಯಾ, ಯಾರಾದರೂ ತೊಗೊಂಡ್ರಾ ಅಂತೇಳಿ ನೀವೇ ಹುಡುಕಿ ಬರೋ ಅಂಥ ಟೈಮ್ನ ನೋಡಿಕೊಂಡು ನೀವೇನೇ ಈ ಒಂದು ಅನುಕೂಲನ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮೊದಲು ಸರ್ಕಾರ ಸ್ವಲ್ಪ ವಾರ್ಡ್ಗಳಲ್ಲಿ ಮಾತ್ರ ಇದನ್ನು ಹಂಚ್ತಾ ಇತ್ತು. ಆದರೆ ಇವಾಗ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಮೊಬೈಲ್ ವ್ಯಾನ್ ಮೂಲಕ ಹಂಚ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಅದು ಬರೀ ನಾನು ಹೇಳ್ತಾ ಇರೋದಲ್ಲ, ನಾನು ಕೂಡ ತೊಗೊಂಡಿದ್ದೀನಿ, ಕಣ್ಣಾರೆ ಕೂಡ ನೋಡಿದ್ದೀನಿ. ಅದರ ಒಂದು ವಿಡಿಯೋ ಕೂಡ ನಿಮಗೆ ಕಳಿಸ್ತೀನಿ ನೋಡಿ. ಈರುಳ್ಳಿ ಅಂತ 35 ರೂಪಾಯಿ ಈರುಳ್ಳಿ ಅಂದಿದ ತಕ್ಷಣ ಅದೇನು ಕಳಪೆ ಈರುಳ್ಳಿ ಅಂತ ಅಲ್ಲ, ಬಳಸ್ಬೋದು. ತುಂಬ ಹೈ ಕ್ವಾಲಿಟಿನೂ ಅಲ್ಲ, ತುಂಬ ಲೋ ಕ್ವಾಲಿಟಿನೂ ಅಲ್ಲ, ಮಿಡ್ಲ್ ಕ್ವಾಲಿಟಿ ಅಂತ ಹೇಳ್ಬೋದು. ನಾನು ಕೂಡ ಹೋಗಿ ಇದೇ ಈರುಳ್ಳಿನ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಹಾಗೆ ತಮ್ನಿಲಲ್ಲಿ ಕೂಡ ಹಾಕಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ನೀವು ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.